ನಮಸ್ತೆ. ನಮಸ್ಕಾರ. ನಿಮಗೆ ನಾನು ಖುಷಿ ಪಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಊರಲ್ಲಿ ನಾವು ಇದನ್ನ ಸ್ವರ್ಗ, ಯಾಕಂದ್ರೆ ಇದನ್ನ ನೋಡದೇ ಇಲ್ಲ ನಾವು. ಯಾಕಂದ್ರೆ ಜಮ್ಮು ಕಾಶ್ಮೀರಕ್ಕೆ ಮತ್ತೆ ನೇಪಾಳಕ್ಕೆ ಹೋಗ್ಬೇಕಾಯ್ತು ಈ ಆಪಲ್ ಗಿಡ ನೋಡ್ಬೇಕು ಅಂತಂದ್ರೆ. ಇವತ್ತು ಬರಗೂರಿನ ಪಕ್ಕನೇ ಬೆಳೆದಿದ್ದೀರಾ. ನಮ್ಮ ಆಡಿಯನ್ಸ್ ಹೇಳಿ ಫಸ್ಟ್. ಇಲ್ಲಿ ನಾವು ಶಿರಾ ತಾಲೂಕು ಕದ್ರೆಹಳ್ಳಿ, ಇಲ್ಲಿ ನಮ್ಮ ಹೆಸರು ತಿಪ್ಪೇರದ್ರ ಅಂತ. ಈ ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಈ ಗಿಡ ತಂದಿದ್ದು, ಚಿಕ್ಕಬಳ್ಳಾಪುರದ ಹತ್ರ ಪೆರೇಸಂದ್ರ. ಓಕೆ, ನೀವು ಆಪಲ್ ಬೆಳಿಬೇಕು ಅಂತ ಹೆಂಗ್ ಐಡಿಯಾ ಬಂತು ನಿಮ್ಗೆ? ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ ನಮ್ಗೆ ಐಡಿಯಾ ಬಂದಿದ್ದು. ಅಂದ್ರೆ ಇಲ್ಲಿ ಬೆಳಿಬಹುದು ಅಂತ? ಇಲ್ಲಿ ಬೆಳಿಬಹುದು ಅಂತ ಅವ್ರು ತೋರಿಸ್ಕೊಟ್ಟಿದ್ಕಾಗಿನ ನಾವು ಇಲ್ಲಿ ಬೆಳಿಬಹುದು ಅಂತಂದು ನಾವು ತಂದು ಅದನ್ನ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವೇ ಸುಮಾರು ಒಂದ್ 2-3 ಕಡೆ ನೋಡಿವಿ. ಅಲ್ಲಿ ಯಾಕೆ ಸಕ್ಸಸ್ ಆಗ್ಲಿಲ್ಲ. ಈ ಕಡೆ ಚಿಕ್ಕಬಳ್ಳಾಪುರದ ಹತ್ರ ಪೆರೇಸಂದ್ರ, ಅಲ್ಲಿ ಚಕ್ರಪಾಣಿ ಯಾದವ್ ಅಂತ ಇದ್ರು. ಅಲ್ಲಿ ಹೋಗಿ ಅವ್ರನ್ನೇ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿದ್ದಲ್ಲೇನೆ ತಗೊಂಬಂದ್ವಿ ಗಿಡನ. ಹೋಗಿ ಅಲ್ಲೇನೆ ನೇರವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇವು 300 ರೂಪಾಯಿ ಒಂದ್ ಸಸಿ. ಅಂದ್ರೆ ನಿಮ್ಗೆ ಇದು ಅನುಭವ ಇತ್ತ? ಫಸ್ಟ್ ಅನುಭವ ಏನಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ, ಮೊಬೈಲ್ ಅಲ್ಲಿ ಯೂಟ್ಯೂಬ್ ನೋಡೇನೆ ಅನುಭವ. ನಾವು ಇಲ್ಲಿ ಬೆಳಿಬಹುದು, ನಾವು ಏನಾರ ಒಂದ್ ಸಾಧನೆ ಮಾಡ್ಬೇಕು ಹೊಸದಾಗಿ ಅಂತ ಸಾಧನೆ ಮಾಡಿದ್ವಿ. ಒಂದ್ ನಿಮಿಷ ಸ್ನೇಹಿತರೆ, ಈಗ ನೀವು ಅವ್ರ ಮಾತು ಹೇಳೋದಕ್ಕೆ ಕೇಳಿದ್ರಿ, ಯೂಟ್ಯೂಬ್ ನೋಡ್ಕೊಂಡೆ ನಾನು ಇದನ್ನ ಐಡಿಯಾ ತಗೊಂಡೆ ಅಂತ ಹೇಳಿದ್ರು. ಸೋಷಿಯಲ್ ಮೀಡಿಯಾ ಯಾವ್ದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ನೋಡ್ತಾ ಇದ್ದೀರಾ. ಜಾಸ್ತಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಯೂಸ್ ಆಗ್ತಾ ಇರೋದಕ್ಕೆ ಕೆಟ್ಟದಕ್ಕೆ ಯೂಸ್ ಮಾಡ್ಕೊತಾ ಇದ್ದಾರೆ. ಆದ್ರೆ ನಮ್ಮ ರೈತ ಒಳ್ಳೇದನ್ನ ನೋಡಿ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡು ಅವರು ಒಬ್ಬ ಮಾದರಿ ಆಗ್ತಾ ಇದ್ದಾರೆ. ಅದು ಸೋಷಿಯಲ್ ಮೀಡಿಯಾದ ಒಂದು ಪವರ್ ಅಂತ ಹೇಳ್ಬೋದು. ಇದನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಅಂತ ಹೇಳಿದ್ರಿ. ಯೂಟ್ಯೂಬ್ ಅಲ್ಲಿ ನೋಡಿ ನಿಮ್ಗೆ ಈ ಗಿಡ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೆಂಗ್ ಮನ್ಸ್ ಬಂತು? ಅಂದ್ರೆ ಯಾರಾದ್ರೂ ಒತ್ತಾಯ ಮಾಡಿದ್ರೆ ಹಾಕ್ಲೇಬೇಕು? ಯಾರು ಒತ್ತಾಯ ಮಾಡಿಲ್ಲ ಸರ್. ನಾವು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಮ್ಮ ರೈತರು ಬೆಳೆದಿರೋದ ನಾವೂನು ಯಾಕೆ ಇಲ್ಲಿ ನಮ್ ಸೈಡ್ ಬೆಳಿಬಾರ್ದು? ಅವ್ರು ಈ ಸೈಡ್ ಇಲ್ಲಿ ಮಸ್ತಾಗಿ ಬೆಳೆದಿದ್ದಾರೆ. ನಮ್ಮ ತುಮಕೂರು ಡಿಸ್ಟಿಕ್ ನಲ್ಲಿ ಆ ಕಡೆ ಬೆಳೆದಿದ್ದಾರೆ. ಈ ಬೆಂಗಳೂರು ಹತ್ರ ಒಬ್ರು ಬೆಳೆದಿದ್ದಾರೆ. ಅದನ್ನೆಲ್ಲ ನಾವು ನೋಡ್ಕೊಂಡು ಮೊಬೈಲ್ ಅಲ್ಲೇ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಅವ್ರು ಬೆಳೆದಿದಾರಲ್ಲ, ನಾವು ಅದೇ ತರ ಬೆಳಿಬಹುದಲ್ಲ, ನಾವು ಶ್ರಮ ಮಾಡೋಣ ಹೊಸದಾಗಿ ಅಂತಂದು ಇದನ್ನ ನಾವು ಮೊಬೈಲ್ ಅಲ್ಲಿ ನೋಡ್ಕೊಂಡೇನೆ ಸರ್ಚ್ ಮಾಡಿರೋದು. ಅಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಅಂತ ಹೇಳಿದ್ರಿ. ಯೂಟ್ಯೂಬ್ ಅಲ್ಲಿ ನಾನು ಒಂದು ಕ್ವಶನ್ ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನಿಮ್ಮ ಆನ್ಸರ್ ಆಪಲ್ಲೇ ಬೆಳಿಬೇಕು ಅಂತ ಯಾಕೆ ಮನ್ಸಾಯ್ತು ಅಂತ. ಅಂದ್ರೆ ನಾನ್ ಕೇಳ್ತಾ ಇರೋದು, ಈಗ ಯೂಟ್ಯೂಬ್ ಅಲ್ಲಿ ಬಹಳ ಫ್ರೂಟ್ಸ್ ಬರ್ತವೆ, ಅದ್ರನ್ನ ಆಪಲ್ ಮೇಲೆ ಮನ್ಸು ಯಾಕೆ ಮಾಡಿದ್ರಿ ಅಂತ. ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ. ಇದು ಮೇಂಟೆನೆನ್ಸ್ ಕಮ್ಮಿ, ನೀರಿಗೂ ಈ ಗಿಡಕ್ಕೂ ವೈರಿ. ನೀರು ಎಷ್ಟು ಪ್ರಮಾಣದಲ್ಲಿ ಬಿಡ್ಬೇಕು ಅಷ್ಟೇ ಪ್ರಮಾಣದಲ್ಲಿ ಇದಕ್ಕೆ ನೀರ್ ಬಿಡ್ಬೇಕು. ಜಾಸ್ತಿ ನೀರ್ ಬಿಡಂಗಿಲ್ಲ, ಔಷಧಿ ಏನ್ ಜಾಸ್ತಿ ಹೊಡೆಯಂಗಿಲ್ಲ, ಏನಿಲ್ಲ. ಇಕ್ಕುವಾಗ ಒಂದ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಿಟ್ರೆ ಬೇರೆ ಟೈಮ್ನಾಗ ಇದಕ್ಕೇನು ಜಾಸ್ತಿ ಒತ್ತಡ ಬಿಡಲ್ಲ. ಈಗ ದಾಳಂಬ್ರೆ ಅವೆಲ್ಲ ಬೇರೆ ಫ್ರೂಟ್ಸ್ ಅವೆಲ್ಲನ ಜಾಸ್ತಿ ರೋಗ ಬರ್ತವೆ, ಅವಕ್ಕೆಲ್ಲ ಔಷಧಿ ಜಾಸ್ತಿ ಬೇಕಾಗುತ್ತೆ. ಹಂಗಾಗಿ ಇದಕ್ಕೇನು ಅಷ್ಟೊಂದೇನು ಬೇಕಿಲ್ಲ. ಇದು ಫಸ್ಟ್ ನೀವು ಸರ್ಚ್ ಮಾಡಿದ್ದು ಎಲ್ಲಿ? ನಮ್ಮ ಶಿರಾದಲ್ಲಿ ಏನೋ ಸರ್ಚ್ ಮಾಡೋದ ಅಥವಾ ಬೇರೆ ಡಿಸ್ಟಿಕ್ ಹೋಗಿದ್ರ? ಹೊಸಕೋಟೆಯಲ್ಲಿ ಒಂದ್ ಅಜ್ಜ, ನಮ್ ತರನೇ ರೈತ ಅಜ್ಜ, ಏನು ಗೊತ್ತಿದ್ದನು ಸುಮಾರು ಕಡೆ ಹೋಗಿ ಸರ್ಚ್ ಮಾಡಿ ಆತ ನಾನು ಬೆಳೆದಿದ್ದೀನಿ ಅಂತ ಅವ್ರು ಈ ತರನ ಮೊಬೈಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಇದೆ, ಈ ತರನ ಎಲ್ಲ ಆಡಿಯನ್ಸ್ ಮಾಡಿ ಮೊಬೈಲ್ ಬಿಟ್ಟಿರೋದ್ರಲ್ಲ, ಅದನ್ನ ನಾವು ನೋಡೇನೆ ಇದನ್ನ ನಾವು ಬೆಳಿಬಹುದಲ್ಲ. ಆತ ಅಜ್ಜನೇ ಏನು ಗೊತ್ತಿಲ್ದಾರ ಬೆಳೆದಾರಲ್ಲ, ನಾವು ಯಾಕೆ ಬೆಳಿಬಾರ್ದು? ನಾವು ಏನೋ ಒಂದು ಹೊಸದಾಗಿ ನಮ್ಮ ಏರಿಯಾದಾಗ ಬೆಳಿಬೇಕು ಅಂತ ಬೆಳೆದಿದ್ವಿ. ಇದು ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ಇಲ್ಲ. ಒಟ್ಟಿಗೆ ಏನಪ್ಪಾ ಅಂದ್ರೆ ಗಿಡ ನೀಟಾಗಿ ಇಕ್ಕಬೇಕು, ನೀರ್ ಜಾಸ್ತಿ ಬಿಡದಂಗೆ ಬೆಳೆಸ್ಕೊಂಡ್ರೆ ರೈತರಿಗೆ ಭಾರಿ ಅನುಕೂಲ, ಖರ್ಚು ಜಾಸ್ತಿ ಇರಲ್ಲ. ಇದಕ್ಕೆ ಔಷಧಿ ಏನಾದ್ರು ಹೊಡಿಬೇಕು. ಏನಾನ ಹುಳ ಪಳ ಇದ್ರೆ ಈ ಕರೇಜೋನಿ ಬರುತ್ತೆ, ಈ ಕೊಂಡ್ಲಿ ಹುಳ ತರ ಬೀಳ್ತವೆ, ಎಲೆ ತಿಂತಾವಲ್ಲ, ಅವಾಗ ಒಂದ್ ಸ್ವಲ್ಪ ಏನಾನ ಫ್ರೈ ಮಾಡ್ಕೋಬೇಕು. ಬಿಟ್ರೆ ಬೇರೆ ಏನಿಲ್ಲ. ಈ ನೀರ ಜಾಸ್ತಿ ಬುಡಕ್ ಬಿಡಂಗಿಲ್ಲ, ದೂರ ಬಿಡ್ಬೇಕು. ಹಂಗಾಗಿ ನೀರ್ ಜಾಸ್ತಿ ಕುಡಿದ್ರೆ ಗಿಡ ಹೋಯ್ತು. ಎಷ್ಟು ಪ್ರಮಾಣದಲ್ಲಿ ನೀರ್ ಬಿಡ್ಬೇಕು ಅಷ್ಟೇ ಬಿಡ್ಬೇಕು. ಇದು ರೋಗ ಏನು ಬರಲ್ವ ಇದಕ್ಕೆ? ಯಾರ ರೋಗನು ಬರಲ್ಲ, ಯಾವ್ದು ಇಲ್ಲ. ಇದು ಇದ್ರಲ್ಲಿ ಏನಾದ್ರು ತಳಿಗಳು ಬರ್ತಾವ? ತಳಿಗಳು ಇದರಲ್ಲಿ 3 ತಳಿ ಇದಾವೆ. 3 ತಳಿ ಇಟ್ರು ಮಾತ್ರನೇ ಇದು ಆಪಲ್ ಬರೋದು. 3 ತಳಿ ಒಂದೇ ಹೊಲದಲ್ಲಿ ಇರ್ಬೇಕು? ಒಂದೇ ಹೊಲದಲ್ಲಿ. ಒಂದು 10 ಗಿಡಕ್ಕೆ ಒಂದು ಗಿಡನಾದ್ರೂ ಬೇರೆ ಗಿಡ ಇರ್ಲೇಬೇಕು. ಇದ್ರಾಗೆ 3 ತಳಿ ಇದಾವೆ. ಅಣ್ಣ ವೆರೈಟಿ 1, ಡೋಸೆಂಟ್ 1, ತಿರ್ಗಾ HRM ಹಾರ್ಮೋನ್ 19 ಅಂತಂದು ಅದು ಬೇರೆ ಬರುತ್ತೆ. 3 ತಳಿದನ್ನು ಇಕ್ಬೇಕು. ಇದೆಲ್ಲ ಸರ್ಚಿಂಗ್ ಎಲ್ಲಿ ಮಾಡಿದ್ರಿ ನೀವು? ಎಲ್ಲ ಮೊಬೈಲ್ ಅಲ್ಲೇ. ಅದ್ರಾಗೆ ಅಜ್ಜ ಒಂದು, ತಿರ್ಗಾ ಸಚಿನ್ ಬಾಲ್ಕೊಂಡ್ ಅಂತ ಒಬ್ರು ಇದಾರೆ ಆ ಕಡೆನೆ. ಅವರು ಅಜ್ಜ ಹೊಸಕೋಟೆನ ಅಜ್ಜ ಒಬ್ಬ, ಅವರೆಲ್ಲ ನಾವು ನೋಡ್ಕೊಂಡೇನೆ ಇದನ್ನೆಲ್ಲ ಸರ್ಚ್ ಮಾಡಿದ್ವಿ. ನಾವ್ ಯಾರನ್ನ ರೈತರನ್ನ ಕೇಳೇನು ಸರ್ಚ್ ಮಾಡಿಲ್ಲ. ತಳಿಗಳ ಬಗ್ಗೆ ಎಲ್ಲ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡ್ವಿ, ಯಾವ ತಳಿದ ನಾವ್ ತಂದಿಕ್ಕಿರಿ ಹೆಂಗಾಗುತ್ತೆ ಅಂತ. ತಿರ್ಗಾ ಒಂದಿನ ಏನ್ ಮಾಡಿವಿ, ಇವೆಲ್ಲ ಮೊಬೈಲ್ ಅಲ್ಲಿ ಸುಮಾರು ದಿನ ನೋಡ್ಕೊಂಡು ನಾನ್ ಬೇಡ ಅಂತ ನಾನು, ನಮ್ಮ ಮನೆಯವ್ರು ಇಲ್ಲ ಇಡ್ಲೇಬೇಕು ಅಂತ ಅವ್ರು. ಹಂಗಾಗಿ ಒಂದಿನ ಅದೇ ಕೆಲಸವಾಗಿನೇ ಪೆರೇಸಂದ್ರದ ಹತ್ರ ಅಲ್ಲಿ ಹೋಗ್ಬಿಟ್ಟು
ಅವ್ರನ್ನ ಚಕ್ರಪಾಣಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಬೆರಸಂದ್ರ ಅಂದ್ರೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಹತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು, ಹಂಗಾಗಿ ಅವ್ರನ್ನ ನಾವೆಲ್ಲ ಮಾಹಿತಿ ಕೇಳಿದ್ವಿ. ಅವರು ನೀಟಾಗಿ ಮಾಹಿತಿ ಕೊಟ್ರು, ಬೆಳಿಬಹುದು ಕಣಪ್ಪ ಅಂತ ಹೇಳಿರು. ತಿರ್ಗಿ ಅವ್ರೆ ಎಲ್ಲನ ದುಡ್ಡು ಕಟ್ಟಿ ರೆಡಿ ಮಾಡಿ ಬಂದ್ವಿ, ಅವರೇ ಗಿಡನ ತಂದು ಕಳ್ಸಿದ್ರು. ಇದ್ರಲ್ಲಿ ಗಂಡು ಗಿಡ ಹೆಣ್ಣು ಗಿಡ ಅಂತ ಏನಾದ್ರು ಇದೆಯಾ? ಇದೆ. ಅದೇ 3 ತಳಿ ಹೇಳಿನಲ್ಲ, 3 ತಳಿನೂ ಇದಾವೆ. ಆ 3 ತಳಿನೂ ಇಡ್ಲೇಬೇಕು. ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಸುಮಾರು ಜನ ಮೊದ್ಲೇನ್ ಮಾಡಿದಾರೆ ಅಂದ್ರೆ, ಇಲ್ಲಿ ಯಾರೋ ಒಬ್ರು ಗೋಣಿಹಳ್ಳಿ ಹತ್ರ ಇಟ್ಟಿದ್ದಂತೆ. ಅವ್ರು ಯಾವ ಗಿಡ ತಂದಿದ್ರು ಯಾವ ತಂದಿದ್ರೋ ಗೊತ್ತಿಲ್ಲ, ಇಟ್ಟಿದ್ದಾರೆ, ಅವು ಬರ್ಲಿಲ್ಲ ಅಂತ ಅಂದ್ರು ಕಿತ್ತಾಕಿರು. ಈಗ ನಮ್ದು ಸಕ್ಸಸ್ ಆಗುತ್ತೆ ಅಂತ ನಮಗ್ ಗೊತ್ತೈತೆ. ಆಲ್ರೆಡಿ ಒಂದು ಮಾಮೂಲಿ ಶೇಬ್ ಏನ್ ಬರುತ್ತೋ ಅದೇ ತರ 10 ಹಣ್ಣು ಬಂದಿದಾವೆ. ಅವನ್ ನಾಳೆ ನಾವು ಆಲ್ರೆಡಿನ ನಮ್ಮ ಹುಡುಗರು ನಾವು ಎಲ್ಲ ಹಾಲೇನೆ ತಿಂದಿದೀವಿ. ಟೇಸ್ಟ್ ಎಲ್ಲ ಸೂಪರ್. ಮಾಮೂಲಿ ಸೇಬ್ ಏನಿರುತ್ತೋ ಅದೇ ತರ ಇದು. ಬೇರೆ ಏನು ಇದ್ರಾಗ ಏನ್ ಇದಿರಲ್ಲ. ಇದು ಎಷ್ಟು ರೂಪಾಯಿ ಆಗ್ಬೋದು ಒಂದು ಸಸಿ ಬಂದಿದ್ದು? ಈ ಮೊದ್ಲು ನಾವು ತಕೊಂಡಾಗ 300 ರೂಪಾಯಿ ಒಂದ್ ಸಸಿ, ಅವರೇ ತಂದು ಇಳಿಸೋಗಿದ್ರು. ಟೋಟಲ್ ಎಷ್ಟು ಹಾಕಿದ್ದೀರಾ? ಈ ಟೋಟಲಿ 430 ಗಿಡ ಇದೆ. 430 ಗಿಡ. ಈ ಡಿಸ್ಟೆನ್ಸ್ ಎಷ್ಟು ಹಾಕಿದ್ದೀರಾ? ಸಾಲಿಂದ ಸಾಲಿಗೆ 10, ಗಿಡದಿಂದ ಗಿಡಕ್ಕೆ 10. ಅಂದ್ರೆ ಹಿಂಗೆ 10, ಹಿಂಗೂ 10 ಹಂಗೂ 10. ಅಂದ್ರೆ ನೀವು ಟ್ರ್ಯಾಕ್ಟರ್ಗೆ 12 10 ಇಕ್ಕಿರು ಒಳ್ಳೇದೇನೆ. ಆದ್ರೆ ನಮ್ಗೆ ಜಾಗ ಸಾಲ್ಟೇಜ್ ಐತೆ ಅಂತಂದೇಳಿ ನಾವು 10 ಇಟ್ಕೊಂಡ್ವಿ. 10 ಎಷ್ಟು ಗಿಡ ಹಿಡಿದೈತಿ? 430 ಗಿಡ ಇದೆ. ಎಷ್ಟು ಎಕರೆ ಆಗುತ್ತೆ ಅದು 430 ಗಿಡ? ಒಂದು 1/4 ಎಕರೆ ಹಿಡಿದೈತಿ. 1/4 ಎಕರೆ 430 ಗಿಡ. ಸರಿ, ಇದ್ರ ಮಾರ್ಕೆಟಿಂಗ್ ಬಗ್ಗೆ ಏನಾದ್ರು ನಿಮ್ಗೆ? ಮಾರ್ಕೆಟಿಂಗ್ ಬಗ್ಗೆ ಏನು ಅವ್ರನ್ನ ಮಾಹಿತಿನೂ ಕೇಳಿಲ್ಲ, ಅವ್ರನ್ನೇನು ತಿಳ್ಕೊಂಡಿಲ್ಲ. ಇದು ಮಾಮೂಲಿ ಏನಿಲ್ಲ, ಆಪಲ್ ನಮ್ ಕಡೆ ಎಲ್ಲ ಬಂದು ಶಿರಾ ಇದ್ದ ಈ ಕಡೆ ಬರಗೂರು ಎಲ್ಲ ಬಂದು ಮಾರ್ತಾರಲ್ಲ, ಅದೇ ಆಪಲ್ ನಾವ್ ಎಲ್ಲಿ ಬೇಕಾದ್ರೂ ಮಾರ್ಬೋದು ಅಂತ ನಾವು ಅವ್ರನ್ನೇನು ಮಾಹಿತಿ ಕೇಳಿಲ್ಲ. ಅಂದ್ರೆ ನೀವು ಯಾರು ಬಂದು ತಗೊಂಡೋಗ್ಲಿಲ್ಲ ಅಂದ್ರೆ ನೀವೇ ಮಾರ್ಬೇಕು? ನಾವೇ ಮಾರ್ಬೋದು. ಡಿಸೈಡ್ ಆಗ್ಬಿಟ್ಟಿದ್ದೀರಾ? ಡಿಸೈಡ್ ಆಗಿದೆ. ಇದು ಈಗ ಏನ್ ಗೊತ್ತಾ, ಯಾವ್ದೇ ರೀತಿ ಅದು ಕ್ರಾಸ್ ಅಲ್ಲ ಏನಲ್ಲ, ಇಲ್ಲಿ ಲೋಕಲ್ ಆಗಿ ಎಲ್ಲಾರು ತಿಂಬ ಅಂತ ಸೇಬ್ ಇದು. ಹಂಗಾಗಿನ ನಾವು ಯಾವ ಮಾರ್ಕೆಟ್ ಕೇಳಿಲ್ಲ, ಏನು ಕೇಳಿಲ್ಲ. ಈಗ ಎಲ್ಲಿ ಮಾರ್ಕೆಟ್ ಇರುತ್ತಾ ಸೇಬಿನ ಮಾರ್ಕೆಟ್, ಅಲ್ಲಿಗೆ ತಗೊಂಡೋಗಿ ನಾವೇನೆ ಮಾರ್ಬೋದು. ಧೈರ್ಯ. ಸರ್, ಈಗ ಹೊಸದಾಗಿ ಏನಾದ್ರು ಬೆಳಿಬೇಕು ಅನ್ನೋರಿಗೆ ನೀವು ಏನಾದ್ರು ಐಡಿಯಾ ಕೊಡೋದಕ್ಕೆ ರೆಡಿ? ಈಗ ರೈತರು ಯಾರೋ ಒಬ್ರು ನಮ್ಮಿದ್ದ ಅವರು ಒಂದು ಅನುಕೂಲ ಮಾಡ್ಕೊಂತೀವಿ ಅಂದ್ರೆ, ರೈತರಿಗೆ ಇದು ಖರ್ಚು ಜಾಸ್ತಿ ಇರಲ್ಲ. ಹಂಗಾಗಿ ರೈತರು ಯಾರು ಮಾಡ್ಕೊಂಡ್ರು ಒಂದು ಬೆಳೆ ಅಷ್ಟೇ ಬಿಟ್ರೆ 2ನೇ ಬೆಳೆ ಸಕ್ಸಸ್ ಆಗುತ್ತೆ. ಒಂದು ಬೆಳೆ ಬರತಕ್ಕ ಅವರು ಸುಧಾರಿಸ್ಕೋಬೇಕು. ಒಂದು ಬೆಳೆ ಖರ್ಚು ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಟೋಟಲ್ ಎಷ್ಟು ಖರ್ಚು ಮಾಡಿದೀರಾ ಅಂದಾಜು? ಇಲ್ಲಿ ಅಂದಾಜು ಅಂದ್ರೆ 1,45,000 ಗಿಡಕ್ಕಾಗೈತಿ. ಗಿಡದ್ದು ಇದೆಲ್ಲ ಖರ್ಚು ಅದೆಲ್ಲ ಸೇರಿ ಡ್ರಿಪ್ ಇಂದ ಒಂದು 40,000 ಆಯ್ತು. ಎಲ್ಲ ಒಂದೆರಡೂವರೆ ಲಕ್ಷ ಖರ್ಚು ಬರುತ್ತೆ ಫಸ್ಟ್ಗೆನೆ. ಆಮೇಲೆ ಜಾಸ್ತಿ ಬರೋದು. ಇದು ಈಗ ಹೂವ ಹೊಡೆದ್ಬಿಟ್ಟು ಅಂದ್ರೆ ಸಸಿ ತಂದು ಇಕ್ಕಿರಲ್ವ ನೀವು, ಇಕ್ಕಿ ಎಷ್ಟು ವರ್ಷಕ್ಕೆ ಬೆಳೆ ಬಿಡ್ಬೇಕು ಅನ್ನೋದು ಏನಾದ್ರು ಇದೆ? ಇದೆ. 1.5 ವರ್ಷಕ್ಕೆ ಬೆಳೆಗ್ ಬಿಡ್ಬೇಕು. ಗಿಡನು ಸ್ಟ್ರೆಂತ್ ಬರ್ತೈತೆ, ಕಾಯಿನೂ ಚೆನ್ನಾಗ್ ಬರುತ್ತೆ. ಹಂಗಾಗಿ 1.5 ವರ್ಷಕ್ಕೆ ಬೆಳೆಗ್ ಬಿಡ್ಬೇಕು. ಅದಾದ್ಮೇಲೆ ಬೆಳಿಗ್ ಬಿಟ್ಟಾದ್ಮೇಲೆ ಎಷ್ಟು ದಿನ ಬೇಕು ಅದು ಆಪಲ್ ಆಗ್ಬೇಕು ಅಂದ್ರೆ? ಅದಕ್ಕೂ 2 ಮಂತ್ ಆಗಿದೆ ಸರ್. ಒಂದು 5 ತಿಂಗಳಿಂದ 6 ತಿಂಗಳು ಬೇಕು. ಇದು ಡೋಸೆಂಟ್ ಅಂತ. ಇದು ಹಣ್ಣು ಬಹಳ ರುಚಿಯಾಗಿರುತ್ತೆ. ಇದು ಈ ತರ ಈ ಮಳ್ಮಳ್ ಶೇಬು ಅಂತ ಅಂದು ಮಾರ್ತಾರಲ್ಲ ಕೆಲವರು, ಆ ತರ ಹಣ್ಣಿದು ಬಹಳ ರುಚಿಯಾಗಿರುತ್ತೆ. ಡೋಸೆಂಟ್ ಅಂತ. ಇದು ಹಣ್ಣಿಗೆ ಬಂದಾಗ ಏನಾದ್ರು ಕಲರ್ ಬರುತ್ತಾ? ಕಲರ್ ಬರುತ್ತೆ. ಈಗ ಈ ತರ ಇರುತ್ತೆ. ಮಾಮೂಲಿ ಏನ್ ಅದು ಹಣ್ಣಿಗೆ ಬರುತ್ತಲ್ಲ, ಆ ಮಾಮೂಲಿ ಏನ್ ಶೇಪ್ ಇರುತ್ತೋ ಅದೇ ಟೈಪ್ ಬರುತ್ತೆ. ಅದಕ್ಕೆ ಟೈಮ್ ಬಂದಾಗ ಸ್ವಲ್ಪ ಎಲ್ಲ ಕಲರ್ ಬರುತ್ತೆ. ಅದು ಇನ್ನು ಬೇರೆ ತಳಿ ಐತಲ್ಲ, ಅದು ರೆಡ್ ಕಲರ್, ಫುಲ್ ಪಿಂಕ್ ರೆಡ್ ಕಲರ್ ಬರುತ್ತೆ. ಇದು ಹೂವನ? ಇದು ಅದು ಹೂವ, ಅದೇ ಹೂವ. ಆ ತರನೇ ಇದೆಲ್ಲ ಕೊಂಬೆಲ್ಲ ಹೂವ ಬರುತ್ತೆ.
ಹೂವ ದಾಳಂಬ್ರೆ ಹೂಗಿಂತೂ ಅತಿ ಹೆಚ್ಚಿನದಾಗಿ ಹೂವು ಬರುತ್ತೆ. ಇಲ್ಲಿ ಒಂದು ಚಿಕ್ಕದೊಂದು ಗಿಡ ಐತೆ ಅಣ್ಣ ವೆರೈಟಿ ಅಂತಂದು, ಅದು ಕಮ್ಮಿ ಅಂದ್ರೆ ಒಂದು ಹೆಚ್ಚು ಕಮ್ಮಿನ ಒಂದು 35 ಕಾಯಿ ಹಿಡ್ಕೊಂಡೈತಿ ಅದು. 35 ಕಾಯಿ ಹಿಡ್ದೈತಿ. ಈಗ ಇಲ್ಲಿ ಐತಿ ನೋಡಿ, ಇದು ಇದು ಅಣ್ಣ ವೆರೈಟಿ ಅಂತ. ಇದು ಸುಮಾರು ಒಂದು 35ರಿಂದ 40 ಕಾಯಿ ಹಿಡ್ದೈತಿ. ಇದು ಗಿಡ ಸ್ಟ್ರೆಂತ್ ಇಲ್ಲ. ಮುಂದೆ ಕೊನೆಗೆ 10 ಕಾಯಿ ಹಿಡ್ದೈತಿ. ಮೇಡಮ್ ಅವ್ರೆ ನಮಸ್ತೆ. ನಮಸ್ತೆ. ಈಗ ನಿಮ್ಮ ಯಜಮಾನ್ರು ಆಪಲ್ ಗಿಡ ಬೆಳೆಯೋದಕ್ಕೆ ನೀವೇ ಸ್ಫೂರ್ತಿ ಅಂತ ಗೊತ್ತಾಯ್ತು. ಈಗ ಈ ಗಿಡ ಮತ್ತೆ ಈ ಆಪಲ್ ಬಿಟ್ಟಿರೋದಕ್ಕೆ ನೋಡಿ ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಇಟ್ಟಾಗ ನಮ್ಮ ಮನೆಯವ್ರದ್ದು ಒಂದ್ ಸ್ವಲ್ಪ ಭಯ ಇತ್ತು, ಎಲ್ಲಿ ಬೈತಾರೋ, ಬೆಳೆ ಬರುತ್ತೋ ಇಲ್ವೋ ಅಂತ. ಅಂದ್ರೆ ಬರುತ್ತೆ ಅಂತ ನಂಬಿಕೆ ಇತ್ತು, ಆದ್ರೆ ಬರೋವರ್ಗು ಸ್ವಲ್ಪ ಭಯ ತಾನೆ. ಸರ್ ಯಾವಾಗ ಸಾಯಂಕಾಲದ ಹೊತ್ತು ಒಂದು 7 ಗಂಟೆ 8 ಗಂಟೆಯಲ್ಲಿ ಯೂಟ್ಯೂಬ್ ಅಲ್ಲಿ ಆ ಹೊಸಕೋಟೆ ವಾದ್ಯರು, ತಿರ್ಗಾ ಸಚಿನ್ ಬಾಲ್ಕೊಂಡ್ ಅಂತ, ತಿರ್ಗಾ ಇವರು ಪೆರೆಸಂದ್ರದ ಹತ್ರ ಅವರು ಚಕ್ರಪಾಣಿ ಯಾದವ್ ಅಂತ, ಅವರೆಲ್ಲ ಮೊಬೈಲ್ ಹಿಡ್ಕೊಂಡು ಯೂಟ್ಯೂಬ್ ಅಲ್ಲಿ ನೋಡಿ ನಾವು ಈ ತರ ಬೆಳಿಬೋದಲ್ಲ, ಇಡಬೇಕು ಅಂತ ಅವ್ರದೇ ವದಂತಿ. ಬೇಗ ಬರೋದ ಅನುಕೂಲ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದ್ ಏನಂದ್ರೆ ಲೈಫ್ ಐತಿ, ಅದಕ್ಕೋಸ್ಕರನ ಇದನ್ನ ಮಾಡ್ಬೇಕು. ಖರ್ಚು ಕಡಿಮೆ. ಲೈಫ್ ಅಂದ್ರೆ ಎಷ್ಟು ವರ್ಷ? ಒಂದ್ 40ರಿಂದ 50 ವರ್ಷ ಅವ್ರು ಹೇಳಿದ್ದಾರೆ. ಗಿಡ ಏನೂ ಆಗೋದೇ ಇಲ್ಲ, ಗಿಡಕ್ಕೆ ಏನೂ ಇದು ಆಗೋದಿಲ್ಲ. ಮರದ ತರ ಕಾಶ್ಮೀರದಲ್ಲಿ ಬೆಳೀತಾ? 50 ವರ್ಷದ ಗಿಡನೆಲ್ಲ ತೋರಿಸ್ತಿದ್ದಾರೆ ಅವ್ರು. ಹಂಗಾಗಿ ಇದು ಏನಪ್ಪಾ ಅಂದ್ರೆ ನಮ್ಮ ಈ ಬರದ ನಾಡಿನಲ್ಲಿ ಇದು ಯಾವ ತರನ ಇದು ಈ ಕಡ್ಡಿ ಇದು ಕ್ರಾಸ್ ಕಡ್ಡಿ ನಮ್ಮ ಏರಿಯಾಕ್ಕೆ ಹೊಂದ್ಕೊಂಡು ಇದು ಆಪಲ್ ಬಿಡ ಅಂತ ಕ್ರಾಸ್ ಮಾಡಿದ್ದಾರೆ. ಕ್ರಾಸ್ ಕಡ್ಡಿ ಇಲ್ಲೆಲ್ಲ ಸಿಗ್ರೈತಿ. ಆ ಗಿಡಕ್ಕೆ ಕ್ರಾಸ್ ಮಾಡಿರೋದ್ರಿಂದ ಇದು 40 ಡಿಗ್ರಿ ಬಿಸಿಲಿದ್ರೂ ತಡಿಯೋ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಹಂಗಾಗಿ ಇದು ನಮ್ಮ ಇದ್ರಲ್ಲಿ ಬರುತ್ತೆ. ಇಲ್ಲ ಅಂದ್ರೆ ಕಾಶ್ಮೀರ ನಮ್ಮ ಏರಿಯಾದಲ್ಲಿ ಹಾಕಿರೆ ರೈತ ಇದನ್ನ ಬೆಳೆದ ಏನು ಯಾವುದೇ ರೀತಿಯಾದಂತ ಸಂಶಯ ಇಲ್ಲ, ಬೆಳಿಬಹುದು ಅಂತಂದು ಸ್ಫೂರ್ತಿ. ಇವತ್ತು ನಮಗೂ ಒಂದು ಖುಷಿ ಆಗ್ತಾ ಐತೆ, ಈ ತರ ಬರ್ತೈತಲ್ಲ ಅಂತ. ನಾವೇನು ಊಹೆ ಮಾಡಿರಲಿಲ್ಲ ಈ ತರ ಬರುತ್ತೆ ಅಂತನ. ಇನ್ನು ಬೆಳೆ ಚೆನ್ನಾಗ್ ಬರುತ್ತೆ, ಮುಂದಿನ ಸರಿಗೆ ಚೆನ್ನಾಗ್ ಬರುತ್ತೆ ಬೆಳೆ. ಈ ಸರಿ ಒಂದ್ ಸ್ವಲ್ಪ ಕಮ್ಮಿ, ಫಸ್ಟ್ನೇ ಬೆಳೆ ಅಲ್ಲ, ಹಂಗಾಗಿ ಏನ್ ಅಷ್ಟೊಂದಿಲ್ಲ. ಇದ್ರೊಳಗೆ ಗಿಡ ಸ್ಟ್ರೆಂತ್ ಆಗ್ಬೇಕು ಒಟ್ಟಿಗೆ. ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ, ಇನ್ನ ದೊಡ್ಡದಾಗಿ ಬೆಳೀತೈತಿ. ಇನ್ನ ನಮ್ಮ ಕಾಶ್ಮೀರ ಆ ಕಡೆ ಏನ್ ಮರಗಳು ಆದಂಗೆ ದೊಡ್ಡ ದೊಡ್ಡ ಹಾವು ಆಗ್ತವಲ್ಲ, ಅದೇ ಟೈಪು ಇಲ್ಲಿ ಆಗ್ತೈತಿ. ರೈತ ಮನಸ್ಸು ಮಾಡಿದ್ರೆ ಯಾವ್ದನ್ನು ಕಾಶ್ಮೀರದಾಗ ಬೆಳೆಯೋದು ಇಲ್ಲೇ ಬೆಳಿಬಹುದು. ಫೈನಲಿ ನಮ್ಮ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ರೈತರಲ್ಲಿ ಏನು ಮನವಿ ಅಂದ್ರೆ, ಇದು ಇಡುವಾಗೆ ಒಂದ್ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಎಲ್ಲಾ ಬೆಳೆಗಿಂತನೂ. ಈ ಗಿಡಕ್ಕೆ ಕ್ರಾಸ್ ಮಾಡಿರ್ತಾರೆ ಈ ಕಡ್ಡಿನ, ಹಂಗಾಗಿ ಇದನ್ನ ಕಟ್ ಮಾಡಿ ತೆಗಿಬೇಕು ನಾವು. ಸಿಗುತ್ತೆ ಇದು, ಇದನ್ನ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಬುಡದಾಗೆ ಕ್ರಾಸ್ ಆಗಿರುತ್ತೆ. ಕವರ್ ಕಟ್ಟಿ ಎಲ್ಲಾ ರೈತರನ್ನು ಇಟ್ಟು ಈ ತರ ಬೆಳೆ ತಗೊಂಬ್ಲಿ, ಖರ್ಚು ಕಮ್ಮಿ ಇರುತ್ತೆ. ದಾಳಂಬ್ರಿಗೆ ಸಿಕ್ಕಾಬಟ್ಟೆ ಖರ್ಚು ಹಾಕ್ಬೇಕು, ಇದಕ್ಕೇನು ಯಾವುದೇ ರೀತಿಯಾಗಿರ್ತಕ್ಕಂಥ ಖರ್ಚಿರಲ್ಲ. ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೊಂಡ್ರೆ ಇದ್ರಾಗೂನು ನಾವು ದಾಳಂಬ್ರಿಗಿಂತನೂ ಅತಿ ಹೆಚ್ಚಿನದಾಗಿ ಲಾಭ ಪಡಿಬಹುದು. ರೈತರು ಬೆಳೆಲಿ, ಖುಷಿ ಪಡ್ಲಿ, ನಾವು ಖುಷಿ ಪಡ್ತಾ ಇದ್ದೀವಿ. ಚೆನ್ನಾಗಿದೆ, ನಾವು ಈ ಮಟ್ಟಕ್ಕೆ ಆಗುತ್ತೆ ಅಂದ್ಕೊಂಡ್ರಲ್ಲ, ಚೆನ್ನಾಗಿದೆ. ನಿಮ್ ನಂಬರ್ ಹಾಕಿದ್ರೆ ಫೋನ್ ಮಾಡ್ತಾ ಇರ್ತಾರೆ ರೈತರು, ಹಾಕ್ಬೋದಾ? ಹಾಕ್ರಿ, ಸಜೆಷನ್ ಕೊಡ್ತೀರಾ? ಕೊಡ್ತೀವಿ, ಅದ್ರಾಗ ಏನಿಲ್ಲ. ಖುಷಿ ಪಡ್ಲಿ, ಅವರು ಬೆಳೆ ಬೆಳಿಬೇಕು. ರೈತರಿದ್ರೆ ನಮ್ಮ ಈಗ ದೇಶಕ್ಕೆ ಒಳ್ಳೇದು. ರೈತರಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಎಲ್ಲ ಬೆಂಗಳೂರು ಫ್ಯಾಕ್ಟ್ರಿ ಅಂತ ಹೋಗ್ತಾರೆ. ಫ್ಯಾಕ್ಟ್ರಿಗೆ ಏನ್ ಸಿಗುತ್ತೆ? ದುಡ್ಡಿದ್ರೆ ಏನ್ ಸಿಗುತ್ತೆ? ರೈತ ಇದನ್ನೆಲ್ಲ ಮಾಡಿದ್ರೆ ತಾನೇ ತಿಂಬಾಕ್ ಬರೋದು.
ಈಗ ಫೈನಲಿ ತೋಟಗಾರಿಕೆಯಿಂದ ಏನಾದ್ರು ನಿಮ್ಗೆ ಏನಾದ್ರು ಬೆಂಬಲ? ಯಾವುದೇ ರೀತಿ ತೋಟಗಾರಿಕೆಗೆ ಬ್ಯಾಂಕ್ ನಲ್ಲಿ ಎಲ್ಲಾ ಕೇಳಿವಿ, ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಈ ಸೇಬಿಂದ ಏನಿಲ್ಲ, ದಾಳಂಬ್ರಿದ್ ಐತೆ, ಅದಕ್ಕೆ ಅಷ್ಟು ಲೋನ್ ಐತಿ, ಇದಕ್ಕೆ ಇಷ್ಟು ಲೋನ್ ಐತಿ ಅಂತ ಹೇಳ್ತಾರೆ. ಇದಕ್ಕೇನಿಲ್ಲ ಅಂತಾರೆ. ಇದಕ್ಕೆ ಯಾಕೆ ಇಲ್ಲ ಲೋನ್ ಅಂತ ನಾನು ಕೇಳೋದು. ಇದಕ್ಕೆ ಯಾಕೆ ಒಂದ್ ತೋಟಗಾರಿಕೆ ಆಗ್ಲಿ ಒಂದ್ ಬ್ಯಾಂಕ್ ಹಾಕಿ ಯಾಕೆ ಬೆಂಬಲ ಕೊಡಲ್ಲ ಇದಕ್ಕೆ ಆಪಲ್ಗೆ? ಫುಡ್ ತಾನೆ ಇದು, ಮನುಷ್ಯರಿಗೆ ಬೇಕಾಗಿರ್ತಕ್ಕಂತ ಒಳ್ಳೆ ಆಹಾರ ಇದು. ಏನು ಒಂದು ತರ ಹುಷಾರಿಲ್ದವ್ರಿಗೆ, ಏನೇ ಅವ್ರಿಗೆ ಸಮಸ್ಯೆ ಇದ್ದವ್ರಿಗೆ ಒಂದು ಹಣ್ಣು ತಿಂದ್ರು ಬಹಳ ಅವ್ರಿಗೆ ಸುಮಾರು ಶಕ್ತಿ ಬಂದಂಗ ಆಗುತ್ತೆ. ಆಪಲ್ ತಿನ್ನಿ ಅಂತ ಹೇಳ್ತಾರೆ ಹ್ಮ್ ಡಾಕ್ಟರ್ಗಳೇ ಹೇಳ್ತಾರಲ್ಲ ಆಪಲ್ ತಿನ್ರಿ ಅಂತ. ಇದಕ್ಕೆ ಯಾಕೆ ಒಂದು ಇವರು ಒಂದು ಕೇಂದ್ರ ಸರ್ಕಾರದಿದ್ದಾನ ಒಂದು ಯಾಕೆ ಇದಕ್ಕೆ ಒಂದು ರೈತರಿಗೆ ಬೆಂಬಲ ಕೊಡಬಾರ್ದು? ಇವತ್ತಿನವರೆಗೂ ಎಲ್ಲಿ ಕೇಳಿದ್ರು ಯಾವ ರೈತರು ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಯಾವ ಸರ್ಕಾರದಿದ್ದಾಗ್ಲಿ ಒಂದು ತೋಟಗಾರಿಕೆಯಿಂದಾಗ್ಲಿ ಯಾವ್ದೇ ಆಗ್ಲಿ ಇದ್ರದ್ದೇ ಯಾವ್ದು ರೆಸ್ಪಾನ್ಸ್ ಇಲ್ಲಪ್ಪ ಅಂತಾರೆ. ಬೇರೆ ಕಡೆ ಎಲ್ಲ ಮಸ್ತ್ ಬೆಳೆದಿದ್ದಾರೆ. ಇದಕ್ಕೂ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಯಾವ್ದಾನ ಒಂದು ಅನುದಾನ ಮಾಡಿದ್ರೆ ರೈತರು ಬೆಳೆಯಕ್ಕೆ ಒಂದು ಅನುಕೂಲ ಆಗುತ್ತೆ. ಈಗ ಕೆಲವರು ದುಡ್ಡಿರಲ್ಲ, ಬೆಳಿಬೇಕು ಅಂತಿರ್ತಾರೆ. ಸರ್ಕಾರದ ಕಡೆಲಿದ್ದ ಯಾವ್ದಾನ ಒಂದು ಸವಲತ್ತು ಇದಕ್ಕೆ ಒಂದು ಇದನ್ನ ಮಾಡಿದ್ರೆ ರೈತನ ಬೆಳೆದು ಇದ್ರಿಂದ ಒಂದಷ್ಟು ಊಟ ಮಾಡ್ಬೋದು.